Hello everyone, welcome back to my channel. I hope everyone is doing good. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ನಾಳೆ ಬಂದು ನನ್ನ ಮಗಳ ರಾಗ್ನಿ ಹ್ಯಾಪಿ ಬರ್ಡೇ. ಸೊ ಅವಳಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಹೊಸ ಡ್ರೆಸ್ ಇದೆಲ್ಲ ತರಬೇಕು ಅಂದ್ಬಿಟ್ಟು ಇವಾಗ ಮಲ್ಲೇಶ್ವರಮಿಗೆ ಹೊರಟಿದ್ದೀವಿ. ಸೊ ಯೂಶ್ವಲಿ ನಾನು ಏನೇ ಪರ್ಚೇಸ್ ಮಾಡಿದ್ರೂ ಮಲ್ಲೇಶ್ವರಮಲ್ಲೇ ಪರ್ಚೇಸ್ ಮಾಡೋದು. ಸೊ ಅದರ ಸಲುವಾಗಿ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ಕಂಪ್ಲೀಟ್ಲಿ ನನ್ನ ಮಗಳ ಬರ್ಡೇ ವ್ಲಾಗ್. ಸೊ ಬನ್ನಿ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ಅವಳು ಮುಂಚಿನೂ ಕೇಳ್ತಾ ಇದ್ದಾಳೆ ದಟ್ ಅವಳಿಗೆ ಪಿಂಕ್ ಕಲರ್ ಡ್ರೆಸ್ ಬೇಕು ಆ್ಯಂಡ್ ಪಿಂಕ್ ಕಲರ್ ಫ್ರಾಕಿಗೆ ಅವಳಿಗೆ ಯೆಲ್ಲೋ ಕಲರ್ ಕೇಕ್ ಬೇಕಂತೆ. ಸೊ ಇದು ಅವಳ ಈ ವರ್ಷದ ಡಿಮ್ಯಾಂಡ್. ಸೊ ಅದಕ್ಕೋಸ್ಕರ ಇವಾಗ ಪಿಂಕ್ ಕಲರ್ ಫ್ರಾಕ್ ಹುಡ್ಕೊಂಡು ತಗೊಂಡು ಬರೋಕ್ಕೆ ಅಂತ ಮಲ್ಲೇಶ್ವರಮಿಗೆ ಹೋಗ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಒಂದು ರೆಡಿಯಾಗಿ ಆ್ಯಂಡ್ ಸಿಂಪಲಾಗಿ ಒಂದು ಲಿಪ್ ಕೇರ್, ಇದೊಂದು ವಾಚ್ ತುಂಬ ಹಳೇದಿದು. ಪ್ರಾಬ್ಲಿ ತೊಗೊಂಡು ಒಂದು 8 years ಆಗಿರ್ಬೋದು ಅನಿಸುತ್ತೆ. 2016. ಸೊ ಇದು ನಂದು ಔಟ್ಫಿಟ್. ಆ್ಯಕ್ಚುಲಿ ಈ ಶರ್ಟ್ ಬಂದು ಗೋವಾದಲ್ಲಿ ತೊಗೊಂಡಿದ್ದು. ವೆನ್ ಗೋವಾ ಟ್ರಿಪ್ ಹೋಗಿದ್ದಕ್ಕೆ ಬಂದಿದ್ದಿದ್ದು ಶರ್ಟು ಆ್ಯಂಡ್ ಪ್ಯಾಂಟ್. ಎಸ್, ನಾನು ರೆಡಿ. ನನ್ನ ಮಕ್ಕಳು ಹೊರಗಡೆ ಗಲಾಟೆ ಮಾಡ್ತಿದ್ದಾರೆ. ಸೊ ಇವಾಗ ಹೊರಡಬೇಕು. ಬನ್ನಿ ಮಲ್ಲೇಶ್ವರಂಗೆ ಹೋಗಿ ಬರೋಣ. ಇಲ್ಲಿ ರಾಗ್ನಿ ನಮ್ಮ ಚೋಟುಗೆ ಪ್ಯಾಂಟ್ ಹಾಕಿ ರೆಡಿ ಮಾಡ್ತಿದ್ದಾಳೆ. ಹಾಕ್ಸ್ಕೋಗು ಚೋಟು. ನಮ್ಮ ಚೋಟು ಹಾಗೇ ತುಂಬ ತರಲೆ, ಹೇಳಿದ ಮಾತು ಕೇಳಲ್ಲ. ಬೇಗ ರೆಡಿ ಆಗು ಅಂದರೆ ರೆಡಿ ಆಗಲ್ಲ. ಅವಳು ಹಾಗೇ ಹೇಗೋ ಅವಳಿಗೊಂದು ರೆಡಿ ಮಾಡಿ ಇವಾಗ ನಾವು ಮಲ್ಲೇಶ್ವರಂ ಕಡೆ ಬಂದ್ವಿ. ನೋಡಿ, ಇದು ಕಾಡು ಮಲ್ಲೇಶ್ವರ ದೇವಸ್ಥಾನ. ಏನೇ ಹೇಳಿ ನನಗೆ ಮಲ್ಲೇಶ್ವರಂ ಅಂದರೆ ತುಂಬ ಇಷ್ಟ. ಇಟ್ಸ್ ಲೈಕ್ ಎನ್ ಎಮೋಷನ್ ಫಾರ್ ಮೀ. ನಾನು ಏನೇ ತೊಗೋಬೇಕಂದ್ರೂ ಮಲ್ಲೇಶ್ವರಮಲ್ಲೇ ಶಾಪಿಂಗ್ ಮಾಡೋದು. ನಮ್ಮ ರಾಗ್ನಿಗೂ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ. ಅವಾಗವಾಗ ಕೇಳ್ತಿರ್ತಾಳೆ, ಅಮ್ಮ ಮಲ್ಲೇಶ್ವರಮಿಗೆ ಹೋಗೋಣ ಅಂತ. ಹೀಗೆ ನಾವು ಹೋಗ್ತಾ ಅವಳಿಗೆ ಏನೇನು ಬೇಕು ಅಂತ ಫುಲ್ ಲಿಸ್ಟ್ ಹೇಳ್ತಾ ಇದ್ಲು. ಆ್ಯಂಡ್ ಮಲ್ಲೇಶ್ವರಮಲ್ಲಿ ರೂಪಮ್ ಅಂತ ಒಂದು ಶಾಪ್ ಇದೆ. ಇಲ್ಲಿ ನಾನು ಯೂಶ್ವಲಿ ಬೈ ಮಾಡೋದು. ಆ್ಯಂಡ್ ಫೈನಲಿ ನಮ್ಮ ರಾಗ್ನಿ ಕೇಳಿದ್ದ ಪಿಂಕ್ ಫ್ರಾಕ್ ಸಿಕ್ತು ಇಲ್ಲಿ. ಸೊ ಇದೆಲ್ಲ ಶಾಪಿಂಗ್ ಆದಮೇಲೆ ಮತ್ತೆ ನಾವು ನಮ್ಮ ಏರಿಯಾಗೆ ವಾಪಸ್ ಬಂದ್ವಿ. ಇಲ್ಲಿ ನಮ್ಮ ಮನೆ ಹತ್ತಿರ ರಾಯಲ್ ಮಾರ್ಟ್ ಅಂತ ಇದೆ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಅವಳಿಗೆ ಸ್ಕೂಲಿಗೆ ರಿಟರ್ನ್ ಗಿಫ್ಟ್ಸ್ ಕಳಿಸ್ಬೇಕಿತ್ತು. ಲೈಕ್ ಪೆನ್ಸಿಲ್, ಇರೇಸರ್, ಈ ಥರದ್ದೇನಾದರೂ ರಿಟರ್ನ್ ಗಿಫ್ಟ್ಸ್ ಕಳಿಸೋಣ ಅಂತ ಇಲ್ಲಿ ತೊಗೊಳಕ್ಕೆ ಅಂತ ಬಂದ್ವಿ. ಸೊ ಇದನ್ನೆಲ್ಲ ಇಲ್ಲಿ ತೊಗೊಂಡಿದ್ದಾದಮೇಲೆ ಇಲ್ಲಿ ನೋಡಿ ಬಿಲ್ಲಿಂಗ್ ಕೌಂಟರ್ ಹತ್ರ ಇವರಿಬ್ಬರು ಎಷ್ಟು ತರಲೆ ಮಾಡ್ತಿದ್ದಾರೆ ಅಂತ. ಸೊ ಆ ಕೌಂಟರ್ ಹತ್ರ ಚಾಕ್ಲೇಟ್ಸ್ ಇಟ್ಟಿರ್ತಾಳೆ, ಅಲ್ಲಿ ನಮ್ಮ ಚೋಟು ಹೋಗಿ ಎಳೀತಾ ಇರ್ತಾಳೆ. ಇದು ರಾತ್ರಿ ಊಟ ಎಲ್ಲ ಆದಮೇಲೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಲ್ಲಿ ಪ್ಯಾಕ್ ಮಾಡ್ತಾ ಕೂತಿದ್ದೀವಿ. ಇಲ್ಲಿ ನೋಡಿ, ಕ್ಯಾಮ್ರಾನ ಟ್ರೈಪಾಡಿಗೆ ಹಾಕಿದರೆ ನಮ್ಮ ಚೋಟು ಇಲ್ಲೂ ಎಷ್ಟು ತರಲೆ ಮಾಡ್ತಾಳೆ ಅಂತ. ಹಾಗೆ ಅವಳು ಸುಮ್ಮನೆ ಇರಲ್ಲ, ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾಳೆ.
ಇಲ್ಲಿ ನಾವು ಪೆನ್ಸಿಲ್, ಎರೇಸರ್, ಸ್ಕೇಲ್ ಹಾಗೆ ಚಾಕ್ಲೇಟ್ ಇದ್ದು ಮೂರನ್ನು ಟೇಪ್ ಹಾಕಿ ಪ್ಯಾಕ್ ಮಾಡಿದ್ವಿ. ನನ್ನ ಮಗಳಿಗೆ ಮೆಹಂದಿ ಹಾಕಬೇಕಂತೆ. ಅವಳು ಅದೇನೋ ಗೊತ್ತಿಲ್ಲ, ತುಂಬ ಆಸೆ ಪಟ್ಟಿದ್ದಾಳೆ. ಅದಕ್ಕೆ ಅಂತ ನಾನೇ ಕೋನ್ ತಂದು ಟ್ರೈ ಮಾಡಿ ಹಾಕ್ತಾ ಇದ್ದೀನಿ. ನಿಂಗೆ ಹಾಕ್ಬೇಕಾ? ಏನೇ ಹೇಳಿ ಹೆಣ್ಮಕ್ಳೇ. ನಮ್ಮ ಚೋಟಗೂ ಮೆಹಂದಿ ಹಾಕ್ಬೇಕಂತ. ನಿಂಗೂ ಹಾಕ್ಬೇಕಾ ಮಗನೇ? ಓಕೆ, ಹಾಕೋದಾದ್ಮೇಲೆ ನಿಂಗೆ. ಓಕೆ, ಎಲ್ಲಿ ತನಕ ಹಾಕ್ಬೇಕಾ? ಫುಲ್ಲಿಲೆಲ್ಲ ಹಾಕ್ಬೇಕಾ? ಬೇಡ, ಇಷ್ಟ ಹಾಕ್ಬೇಕು ಸಾಕು. ನೀನು ಇಟ್ಕೋಬೇಕು, ಮತ್ತೆ ಹಾಕಿದ ತಕ್ಷಣ ತೆಗಿ ಅಂತ ಹತ್ರ ನೋಡೋದು ವೇಸ್ಟ್ ಆಗುತ್ತೆ. ರಾಗ್ನಿಗೆ ಮೆಹಂದಿ ಹಾಕ್ತಾ ಇದ್ರೆ ಈ ಚೋಟು ಹಾಕೋಕ್ಕೆ ಬಿಡ್ತಿರ್ಲಿಲ್ಲ. ನಂಗೆ ಫಸ್ಟ್ ಹಾಕು ಅಂತ ಇದು ಮಾಡಿದ್ಲು. ಆಮೇಲೆ ನೋಡಿ ಇಲ್ಲಿ ಕ್ಯಾಮ್ರಾ ಹತ್ರ ಬಂದು ಇಲ್ಲೂ ತರಲೆ ಮಾಡ್ತಿದ್ದಾಳೆ. ಸೊ ಫೈನಲಿ ರಾಗ್ನಿಗೆ ಬರೀ ಒಂದು ಕೈಗೆ ಮೆಹಂದಿ ಹಾಕಿಬಿಟ್ಟು ಆಮೇಲೆ ಚೋಟುಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಚೋಟು ಇಲ್ಲಿ ತೋರಿಸು, ಹಿಂಗೆ ತೋರಿಸು. ಹಿಂಗೆ ಬಂದೆ, ಹಿಂಗೆ ಚೋಟು ಮೆಹಂದಿ, ಫಸ್ಟ್ ಮೆಹಂದಿ. ನಾನು ಈ ಥರ ಹಾಕ್ಕೊಂಡಿದ್ದೀನಿ ಸಿಂಪಲ್ ಆಗಿ, ಯಾಕಂದರೆ ನಮ್ಮ ಚೋಟು ಬಿಡಲ್ಲ. ನಮ್ಮ ರಾಜ್ಞಿ ಆಸೆ ಪಟ್ಟು ಹಾಕ್ಕೊಂಡಿದ್ದಾಳೆ. ಅವಳ ಬರ್ಡೇಗೆ ಮೆಹಂದಿ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ಲು. ಸೊ ಅದಕ್ಕೆ ನಾನೇ ಸುಮ್ಮನೆ ಸಿಂಪಲಾಗಿ ಏನೋ ನಂಗೆ ಬಂದಿದ್ದು ಹಾಕಿದ್ದೀನಿ. ಇದು ನನ್ನ ಡಿಸೈನ್, ಇದು ನಮ್ಮ ರಾಜ್ಞಿ ಡಿಸೈನ್. ಚೋಟು ನಿಂಗೆ ತೋರಿಸು. ಇದು ನಮ್ಮ ಚೋಟು ಡಿಸೈನ್ ಹಾಕಿದ್ದೆ. 5 ನಿಮಿಷಕ್ಕೆ ತೆಗೆದುಬಿಟ್ಲು ಅವಳು. ಬಟ್ ಸ್ಟಿಲ್ ಏನೋ ಒಂಥರ ಅವಳಿಗೇನೋ ಖುಷಿ. ಹೆಣ್ಮಕ್ಳೇ ಹಂಗಲ್ಲ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗಳು ಬರ್ಡೇ ದಿನ. ಸ್ಕೂಲಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಫ್ರಾಕ್ ಹಾಕಿ ರೆಡಿ ಮಾಡ್ತಾಯಿದ್ರೆ. ಇಲ್ಲಿ ಚೋಟು ಅವಳಿಗೆ ಬೇರೆ ಡ್ರೆಸ್ ಹಾಕಿದ್ದೆ, ಆದರೂ ಅವ್ರ ಅಕ್ಕ ಈ ಥರ ಡ್ರೆಸ್ ಹಾಕ್ಕೊಂಡು ಹಿಂಗೆ ತಿರುಗ್ತಾ ಇರೋದು ನೋಡಿ ನನಗೂ ಇದೇ ಥರ ಡ್ರೆಸ್ ಹಾಕು ಅಂತ ಹಠ ಮಾಡ್ತಾಯಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೂ ಅದೇ ಥರ ಫ್ರಾಕ್ ಹಾಕಿದೆ. ಅವಳು ಫುಲ್ ತಿರುಗ್ತಾನೇ ಇದ್ಲು ಆ ಫ್ರಾಕ್ ಇಟ್ಕೊಂಡು. ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು, ಕ್ಯೂಟಾಗಿ. ಇದು ನಮ್ಮ ರಾಜ್ಞಿ ಹೊಸ ಹೇರ್ ಬ್ಯಾಂಡ್. ಮುಟ್ಕೋಬೇಡ, ಸೂಪರ್ ಆಗಿದೆ, ತೋರಿಸು. ಫೈನಲಿ ನಮ್ಮ ರಾಜ್ಞಿ ಈ ಥರ ರೆಡಿ ಆದಳು. ಸೊ ನಮ್ಮ ಚೋಟುನೂ ಸಹ ಅವ್ರ ಅಕ್ಕನ ಬರ್ಡೇಗೆ ಸೇಮ್ ಮ್ಯಾಚಿಂಗ್ ಫ್ರಾಕ್ ಬೇಕು ಅಂತ ತೊಗೊಳೋದೇನೋ ತೊಗೊಂಡ್ಲು. ನೋಡಿ ಇಬ್ಬರು ತಿರುಗ್ತಾನೆ ಇದ್ರು. ಈ ಥರ ಒಂಥರ ಮಕ್ಕಳು ಈ ಥರ ಖುಷಿಯಾಗಿ ಆಟಾಡೋದು ನೋಡೋದೇ ಒಂದು ಖುಷಿ ಅಲ್ವಾ. ಇವಾಗ ಟೈಮ್ ಬಂದು 11:30 ಆಗಿದೆ. ಇವಾಗ ನಾವು ಬ್ಯಾಕ್ ಡ್ರಾಪ್ ಡೆಕೋರ್ ಮಾಡೋಕ್ಕೆ ಅಂತ ಬಲೂನ್ಸು ಈ ಥರದ್ದೆಲ್ಲ ತರೋಣ ಅಂತ ಹೊರಟಿದ್ದೀವಿ. ನೋಡೋಣ, ಆ್ಯಕ್ಚುಲಿ ಏನೂ ಪ್ಲ್ಯಾನ್ ಇಲ್ಲ, ಏನು ಥರ ಡೆಕೋರ್ ಮಾಡೋದು ಏನು ಅಂತ. ಒಂದೆರಡು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದೆ, ಬಟ್ ನಂಗೆ ಯಾಕೋ ಅದಷ್ಟು ಇಷ್ಟ ಆಗಲಿಲ್ಲ. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವ್ಯಾವ ಥರದ ಐಟಮ್ಸ್ ಸಿಗುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಮಾಡಿ ಏನೋ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡಬೇಕು. ಸೊ ನೋಡ್ತಾ ಇರಿ, ಹೋಗ್ತಾ ಶೇರ್ ಮಾಡ್ತೀನಿ. ಚಾಟು ನಮ್ಮನೆ ಹತ್ರ ರಾಯಲ್ ಮಾರ್ಟ್ ಇದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಒಂದಷ್ಟು ಐಟಮ್ಸ್ನ ತೊಗೊಂಡು ಬಂದ್ವಿ. ಬ್ಯಾಕ್ ಡ್ರಾಪಿಗೆ ಏನೇನು ಬೇಕಾಗುತ್ತೆ ಆ ಥರ ಐಟಮ್ಸ್ ತೊಗೊಂಡು ಬಂದ್ವಿ. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಬ್ಯಾಕ್ ಡ್ರಾಪ್ ರೆಡಿ ಮಾಡೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಆ್ಯಂಡ್ ನಾವು ಅಂದ್ಕೊಂಡಿದ್ದೊಂದು, ಬಟ್ ಎಕ್ಸಿಕ್ಯೂಟ್ ಆಗಿದ್ದಿನ್ನ ಒಂದು. ಬಟ್ ಇಟ್ಸ್ ಓಕೆ, ಏನೋ ಒಂಥರ ನಾವೇ ಮಾಡಿದ್ದಲ್ಲ, ಅದೊಂದು ಖುಷಿ ಇದೆ ನಮ್ಮಿಬ್ರಿಗೂ. ಆ್ಯಂಡ್ ಈ ಡೆಕೋರೇಷನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಬ್ಬರು ಸೇರಿ ಫೈನಲಿ ಬ್ಯಾಕ್ ಡ್ರಾಪ್ನ ಈ ಥರ ರೆಡಿ ಮಾಡಿದ್ವಿ. ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಆದಮೇಲೆ ಮತ್ತೆ ನಾವು ಸ್ವೀಟ್ ಶಾಪಿಗೆ ಬಂದ್ವಿ. ಏನಪ್ಪ ಅಂದರೆ ನಾವು ಊಟಕ್ಕೆ ಕೇಟ್ರಿಂಗ್ ಕೊಟ್ಟಿದ್ವಿ. ಸೊ ಸ್ವೀಟ್ಸ್ ಬೇಕಿತ್ತು, ಅದ್ರ ಸಲುವಾಗಿ ನಾವು ಸ್ವೀಟ್ಸ್ ತೊಗೊಳಕ್ಕೆ ಅಂತ ಬಂದ್ವಿ ಇಲ್ಲಿ. ಅದಾದಮೇಲೆ ನೆಕ್ಸ್ಟು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ತಾಂಬೂಲ ಬ್ಯಾಗ್ ರೆಡಿ ಮಾಡ್ತಾ ಇದ್ದಾರೆ.
ನಮ್ಮ ರಾಜ್ನಿ ಅವಳ ಬರ್ಡೇ ಅನ್ನೋ ಎಕ್ಸೈಟ್ಮೆಂಟಲ್ಲಿ ಬೆಳಗ್ಗೆ ಸ್ಕೂಲಿಂದ ಬಂದಮೇಲೆ ಮಲಗಲೇ ಇಲ್ಲ, ಎಷ್ಟು ಹೇಳಿದ್ರು ಮಲಗಲಿಲ್ಲ. ಸಂಜೆ ಇನ್ನೇನು ಕೇಕ್ ಕಟ್ ಮಾಡೋ ಟೈಮಿಗೆ ಮಲ್ಕೋತೀನಿ ಅಂತ ಹಠ ಮಾಡ್ತಾಯಿದ್ಲು. ಸೊ ಅವಳನ್ನ ಕನ್ವಿನ್ಸ್ ಮಾಡೋದೊಂದು ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಫೈನಲಿ ಅವಳನ್ನ ಹೆಂಗೋ ಕನ್ವಿನ್ಸ್ ಮಾಡಿ ರೆಡಿ ಮಾಡಿದ್ದಾಯಿತು. ಆ ಕಡೆ ಇನ್ನೊಂದು ಕಡೆ ಚೋಟು ಬಂದು ಡ್ರೆಸ್ ಹಾಕ್ಕೊಳ್ಳಲ್ಲ ಅಂತ ಹಠ ಮಾಡ್ತಾಯಿದ್ಲು. ಅವಳಿಗೆ ಇಬ್ರಿಗೂ ಸೇಮ್ ಇರಲಿ ಅಂತ ಒಟ್ಟಿಗೆ ಫ್ರಾಕ್ ತಂದೆ. ನಮ್ಮ ಚೋಟು ಹಾಕ್ಕೊಳ್ಳೋಕ್ಕೆ ತಯಾರಿರಲಿಲ್ಲ, ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸರಿ ಆಯಿತು, ಇನ್ನೇನು ಮಾಡೋದು ಅಂತ ಹಾಕಿದ್ವಿ, ನೋಡೋಣ ಒಂದು 5 ನಿಮಿಷ ಇರ್ತಾಳೇನೋ ಅಂತ. ಬಟ್ ಅವಳು ಇರಲಿಲ್ಲ. ಅದಕ್ಕೆ ಡೈಪರಲ್ಲಿ ನೋಡಿ ಡ್ರೆಸ್ ಎಲ್ಲ ತೆಗೆದ್ಬಿಟ್ಟು ಹಿಂಗೆ ಡೈಪರೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ಲು. ಸೊ ಇನ್ನೇನು ಎಲ್ಲರೂ ಬರೋ ಟೈಮ್ ಆಯಿತು ಅಂತ ಯಾವುದೋ ಒಂದು ಪಿಂಕ್ ಕಲರೇ ಅವಳ ಹತ್ರ ಡ್ರೆಸ್ ಇತ್ತು, ಅದನ್ನೇ ನಾರ್ಮಲ್ ಡ್ರೆಸ್ ಹಾಕಿದ್ಮೇಲೆ ಸುಮ್ಮನೆ ಆಟ ಆಡ್ತಾಯಿದ್ಲು. ಆಮೇಲೆ ನನ್ನ ಹಸ್ಬೆಂಡ್ ಹೋಗಿ ಕೇಕ್ ತೊಗೊಂಡು ಬಂದರು. ಇವಾಗ ನಮ್ಮ ರಾಜ್ನಿಗೆ ಸ್ಪೈಡರ್ ಮ್ಯಾನ್ ಕಾರ್ಟೂನ್ ಅಂದರೆ ತುಂಬ ಇಷ್ಟ ಆಗೋಗಿದೆ. ಸೊ ಅವಳು ಸ್ಪೈಡರ್ ಮ್ಯಾನ್ ಕೇಕ್ ಬೇಕು ಅಂತ ಕೇಳಿದ್ದಕ್ಕೆ ಸೊ ಓಕೆ ಅಂದ್ಬಿಟ್ಟು ನಾವು ಸ್ಪೈಡರ್ ಮ್ಯಾನ್ ಕೇಕ್ನ ಆರ್ಡರ್ ಮಾಡಿದ್ವಿ. ಇದು ಅವಳ ಈ ವರ್ಷದ ಬರ್ಡೇ ಕೇಕ್. Happy birthday to you. Happy birthday to you. Happy birthday to Ragni. Happy birthday to you. May God bless you. May God bless you. Happy birthday. ಆ್ಯಕ್ಚುಲಿ ಕೇಕೆಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಏನಪ್ಪ ಅಂತಂದರೆ ಅವತ್ತು ಜೋರು ಮಳೆ ಬಂತು. ನಮ್ಮ ಅಕ್ಕ ಬಾವ ಬೇರೆ ಮಧ್ಯದಲ್ಲಿ ಮಳೆಯಲ್ಲಿ ಸಿಗಾಕೊಂಡ್ಬಿಟ್ರು. ಸೊ ಅವ್ರು ಬರೋದು ಲೇಟ್ ಆಯಿತು. ಹಾಗಾಗಿ ಬರ್ಡೇ ಕೇಕ್ ಕಟ್ ಮಾಡೋದೆಲ್ಲ ಲೇಟ್ ಆಯಿತು. ಹಾಗಾಗಿ ನಾನು ಏನೂ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅಷ್ಟೇ, ಇದೊಂದು ನನ್ನ ಮಗಳ ಬರ್ಡೇ ವ್ಲಾಗ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.